ಅಷ್ಟಕ್ಕೂ ಗಿಲ್ಲಿ ಬಡವನೋ ಇಲ್ವೋ ಅನ್ನೋ ವಿಚಾರವೇ ಚರ್ಚೆ ಹುಟ್ಟುಹಾಕಿದೆ. ಬಿಗ್ ಬಾಸ್ ಸೀಸನ್ 12 ಗೆದ್ದಿರುವ ಗಿಲ್ಲಿಯ ಮನೆ ಹೇಗಿದೆ, ಪಳಾರ್ ಗಿಲ್ಲಿಯ ನಿಜ ಪರಿಸ್ಥಿತಿ ಏನು ಅಂತ ತೋರಿಸ್ತೀವಿ ನೋಡಿ. ನಾನು ತೋರಿಸ್ತೇನೆ. ಇದು ದಡದಪುರದಲ್ಲಿರುವಂಥ ಅವರ ಗಿಲ್ಲಿ ಅವರ ಮನೆ ಆಗಿರುವಂಥದ್ದು. ಸಾಕಷ್ಟು ಜನರು ಅವ್ರ ಮನೆ ಬಳಿಗೆ ಬಂದು ಅವ್ರನ್ನ ಭೇಟಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಬರ್ತಾ ಇದ್ದಾರೆ. ಆದರೆ ಅವರು ಟಯರ್ಡ್ ಆಗಿರುವ ಕಾರಣಕ್ಕೋಸ್ಕರ ಮನೆ ಒಳಗಡೆನೇ ಇರುವಂಥದ್ದು. ಈಗ ಸದ್ಯಕ್ಕೆ ಈ ಮನೆಯ ದೃಶ್ಯವನ್ನು ತೋರಿಸ್ತೇನೆ. ಇದೇ ಒಂದು ಗಿಲ್ಲಿ ಆಡಿ ಬೆಳೆದಂಥ ಮನೆ ಆಗಿರುವಂಥದ್ದು. ಯಾಕಂದರೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಎಲ್ಲರ, ಸಾಕಷ್ಟು ಜನರು ಅವರ ಆಶಯ ವ್ಯಕ್ತಪಡಿಸ್ತಾ ಇದ್ರು ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದೇ ರೀತಿ ಈಗ ಗಿಲ್ಲಿ ಗೆದ್ದಿದ್ದಾನೆ. ಗಿಲ್ಲಿ ಗೆದ್ದು ಎಲ್ಲರ ಏನು ಆಸೆ ಏನಿತ್ತು ಆ ಆಸೆಯನ್ನು ಪೂರೈಸಿದ್ದಾನೆ. ಇದು ಗಿಲ್ಲಿ ಅವರ ಮನೆ ಆಗಿರುವಂಥದ್ದು. ಇದೇ ಒಂದು ಗಿಲ್ಲಿ ಅವರ ಮನೆ ಆಗಿರುವಂಥದ್ದು. ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ಅವ್ರ ಮನೆಯಲ್ಲೂ ಕೂಡ ನಿಂತು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿಂದನೂ ಕೂಡ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಗಿಲ್ಲಿ ಅವರ ತಂದೆ ಆಗಿರುವಂಥದ್ದು. ಗಿಲ್ಲಿ ಅವರ ತಂದೆ ಸಾಕಷ್ಟು ಖುಷಿಯನ್ನು ಕೂಡ ಹಂಚ್ಕೊಂಡಿದ್ರು. ಯಾಕಂದರೆ ನಿನ್ನೆ ಅವರ ಏನು TV9 ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಖುಷಿಯನ್ನು ಹಂಚ್ಕೊಂಡಿದ್ರು. ಇದು ಗಿಲ್ಲಿ ಅವರ ಒಂದು ಪುಟ್ಟ ಮನೆ. ಯಾಕಂದ್ರೆ ಸಾಕಷ್ಟು ಬಡತನದಿಂದ ಬಂದಂಥ ಗಿಲ್ಲಿ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾನೆ. ಈಗ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ರಿಯಾಲಿಟಿ ಶೋನಲ್ಲಿ ಭಾಗಿಯಾದಂಥ ಫೋಟೋಗಳಾಗಿರ್ಬೋದು, ನಟರ ಜೊತೆ ಇದ್ದಂಥ ಫೋಟೋಗಳಾಗಿರ್ಬೋದು, ಜೊತೆಗೆ ಅಭಿಮಾನಿಗಳು ಗಿಲ್ಲಿಗೆ ಕೊಟ್ಟಿರುವಂಥ ಫೋಟೋಗಳಾಗಿರ್ಬೋದು, ಎಲ್ಲವೂ ಕೂಡ ಮನೆಯಲ್ಲಿ ಹಾಕಿರುವಂಥದ್ದು. ಯಾಕಂದರೆ ಗಿಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡ್ದ. ಯಾಕಂದರೆ ಗಿಲ್ಲಿ ಕೇವಲ ಬಡವರ ಮಗ ಮಾತ್ರ ಅಲ್ಲ, ಬಡವರ ಮಗ ಜೊತೆಗೆ ಪ್ರತಿಭಾವಂತ ಕೂಡ. ಎಷ್ಟೊಂದು ಪ್ರತಿಭಾವಂತ ಆಗಿರುವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಆತನಿಗೆ ಒಂದು ದೊಡ್ಡ ಮಟ್ಟದ ಆತನಿಗೆ ಯಶಸ್ಸು ಸಿಗಲಿಕ್ಕೆ ಕಾರಣ ಆಯಿತು. ಜೊತೆಗೆ ಕೇವಲ ಒಂದು ಯೂಟ್ಯೂಬ್ ಮೂಲಕ ಆತ ಬಂದ. ಆದರೆ ಯೂಟ್ಯೂಬ್ ನಂತರ ಆತ ಬೆಳ್ಳಿ ಪರದೆಗೂ ಕೂಡ ಕಾಲಿಟ್ಟಿರುವಂಥದ್ದು ಸಾಕಷ್ಟು ಖುಷಿ ಆಗ್ತಾ ಇದೆ. ಜೊತೆಗೆ ಗ್ರಾಮಸ್ಥರು ಕೂಡ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಒಟ್ಟಾರೆ ಮಧ್ಯಾಹ್ನ 3 ಗಂಟೆಗೆ ಗಿಲ್ಲಿ ತಮ್ಮ ಸ್ವಗ್ರಾಮಕ್ಕೆ ಬರ್ತಾರೆ. ಸ್ವಗ್ರಾಮಕ್ಕೆ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಆತನನ್ನು ವೆಲ್ಕಮ್ ಮಾಡಲಿಕ್ಕೆ ಕೂಡ ಎಲ್ಲರೂ ಸಜ್ಜು ಮಾಡ್ಕೊಂಡಿರುವಂಥದ್ದು.